Hi friends, welcome to Prasad Karmar. Friends, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಬಹುದು ನೀವು ಸ್ಕ್ರೀನ್ ಮೇಲೆ ವಿಡಿಯೋ ಬರ್ತಿದೆ. ಬೆಳಗೆದ್ದು ಯರಾಮುಖವ ನಾನು ಅದೃಷ್ಟನು ಮುಂದೆ ಕುಂತಿದೆ. ಸೊ ನೋಡ್ತಿದ್ದಲ್ಲ ಫ್ರೆಂಡ್ಸ್, ವಿಡಿಯೋ ನಮಗೆ ಎಷ್ಟು ಚೆನ್ನಾಗಿ, ಎಷ್ಟು ಬ್ಯೂಟಿಫುಲ್ ಆಗಿ, ಎಷ್ಟು ಅಮೇಝಿಂಗ್ ಆಗಿ ಬರ್ತಾ ಇದೆ ಅಂತ ನೋಡುವಾಗ ನಮಗೆ ಒಂಥರ ಕಲರ್ಫುಲ್ ಆಗಿ ಕಾಣ್ತಾ ಇದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಅಲ್ವಾ. ಸೊ ಈ ರೀತಿ ಒಂದು ಸ್ಟೇಟಸ್ ವಿಡಿಯೋನ ಹೇಗೆ ಎಡಿಟಿಂಗ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೊತೀರಾ ಆಯ್ತಾ. ಸೊ ಇದನ್ನು ಎಡಿಟಿಂಗ್ ಮಾಡಬೇಕಾದ್ರೆ ನಿಮ್ಮ ಹತ್ರ ಕೈನ್ಮಾಸ್ಟರ್ ಅಪ್ಲಿಕೇಶನು ಮತ್ತು ಇಲ್ಲಿ ನಾವು ಉಪಯೋಗಿಸಿರುವಂತಹ ಕೆಲವೊಂದಷ್ಟು ಮೆಟೀರಿಯಲ್ಸು ಅಂದರೆ ಎಫೆಕ್ಟ್ಸ್ ಆಗಿರ್ಬೋದು, ಲಿರಿಕ್ಸ್ ಆಗಿರ್ಬೋದು, ಫೋಟೋ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಇಮೇಜ್ ಆಗಿರ್ಬೋದು, ಎಲ್ಲವನ್ನು ಕೂಡ ನಾನು ನಿಮಗೆ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿ ಫ್ರೀಯಾಗಿ ಕೊಡ್ತಾ ಇದ್ದೀನಿ. ಅಲ್ಲಿಂದ ಫ್ರೀಯಾಗಿ ಮೆಟೀರಿಯಲ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಕಂಪ್ಲೀಟ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ರೀತಿಯಲ್ಲಿ ಹೇಗೆ ಏನು ಮಾಡಬೇಕಂತ. ಸೊ ಸೇಮ್ ಇದೇ ರೀತಿಯಲ್ಲಿ ನೀವು ಕೂಡ ಎಡಿಟಿಂಗ್ ಮಾಡಿಬಿಟ್ಟು ನೀವೇನಾದರೂ ಸೋಷಿಯಲ್ ಮೀಡಿಯಾಗಳಿಗೆ ಏನಾದರೂ ಶೇರ್ ಮಾಡಿದ್ದೀನಿ ಅಂತಂದರೆ ಖಂಡಿತವಾಗಿಯೂ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಎಲ್ಲರೂ ನಿಮಗೆ ಲೈಕು ಕಮೆಂಟು ಎಲ್ಲವನ್ನು ಕೂಡ ಮಾಡ್ತಾರೆ ಆಯಿತಾ. ಸೊ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಏನು ಮಾಡಬೇಕಂತ. ವಿಡಿಯೋನ ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ. ಸೊ ಇವತ್ತೊಂದು ವಿಡಿಯೋನ ಶುರು ಮಾಡೋ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೋಡಿ, ನೀವು ನಮ್ಮ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತ ಹೇಳ್ತಾರೆ, ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ಅದೇ ರೀತಿಯಲ್ಲಿ ನೀವು ಕಮೆಂಟ್ ಮಾಡೋದು ಕೂಡ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ಯಾರು ಕೂಡ ಕಮೆಂಟ್ ಮಾಡ್ತಾ ಇಲ್ಲ ಇತ್ತೀಚೆಗೆ. ಸೊ ನಾನು ನೋಡ್ತೀನಿ ಎಷ್ಟು ಜನರು ವಿಡಿಯೋ ನೋಡ್ತೀರಾ ಅಷ್ಟು ಜನ ಎಲ್ಲರೂ ಕೂಡ ಕಮೆಂಟ್ ಮಾಡೋದಕ್ಕೆ ಟ್ರೈ ಮಾಡಿ ಆಯಿತಾ. ಸೊ ನೀವೇನಾದರೂ ಕಮೆಂಟ್ ಮಾಡಿದ್ರಿ ಅಂತಾದರೆ ಮುಂದಿನ ವೀಡಿಯೋಗಳು ನಾನು ಹೈಲೈಟ್ ಮಾಡ್ತೀನಿ ಯಾರೆಲ್ಲ ಕಮೆಂಟ್ ಮಾಡಿದಿರಿ ಅಂತ ಹೇಳಿ. ಓಕೆ, ಸೊ ಹಾಗಾಗಿ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಮತ್ತು ನೀವೇನಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸಿರುವ ಬೆಲ್ ಬಟನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಫಸ್ಟ್ ನೀವು ಏನು ಮಾಡಬೇಕು ಗೊತ್ತಾ, ಫಸ್ಟ್ ನೀವು ಕೈನ್ಮಾಸ್ಟರ್ ಅಪ್ಲಿಕೇಶನ್ನ ಓಪನ್ ಮಾಡಬೇಕು ನೋಡಿ. ಓಕೆ, ನಂತರ ಇಲ್ಲಿ ನ್ಯೂ ಪ್ರಾಜೆಕ್ಟ್ನ ಸೆಲೆಕ್ಟ್ ಮಾಡಬೇಕು. ನಂತರ 1:1 ರೇಷನ್ನ ಸೆಲೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಓಕೆ, ಸೊ ಈ ರೀತಿ ಆದ ನಂತರ ನೀವು ಏನು ಮಾಡಬೇಕು ಗೊತ್ತಾ, ಸೊ ಬ್ಯಾಕ್ಗ್ರೌಂಡಾಗಿ ಫಸ್ಟ್ ಒಂದು ಇಮೇಜನ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ಇಮೇಜನ್ನು ಎಲ್ಲ ನಿಮಗೆ ಕೊಟ್ಟಿದ್ದೀನಲ್ಲ, ಸೊ ಇದನ್ನು ನೀವು ಈ ರೀತಿಯಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನಂತರ ಒಂದು ಲೇಯರ್ನ ಈ ರೀತಿಯಲ್ಲಿ ಡ್ರ್ಯಾಗ್ ಮಾಡ್ಕೊಳ್ಳಿ. ನೀವು ಎಷ್ಟು ಸೆಕೆಂಡ್ವರೆಗೆ ಸ್ಟೇಟಸನ್ನು ಕ್ರಿಯೇಟ್ ಮಾಡ್ತೀರಾ ಅಷ್ಟು ಸೆಕೆಂಡ್ವರೆಗೆ ಡ್ರ್ಯಾಗ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಒಂದು 25 ಈ ಒಂದು ರೇಂಜಿಗೆ ನಾವು ಆ್ಯಡ್ ಮಾಡುವ. ಓಕೆ, ಮತ್ತು ಒಂದು 30 ಸೆಕೆಂಡ್ವರೆಗೆ ಬೇಕಿದ್ರೆ ನೀವು ಆ್ಯಡ್ ಮಾಡ್ಕೊಳ್ಬೋದಾಯ್ತು ಇದೇ ರೀತಿಯಲ್ಲಿ. ನಂತರ ಫುಲ್ ಸ್ಟಾರ್ಟಿಂಗ್ ಮಾಡಿ. ನಂತರ ಅದೊಂದು ಲೇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಅಡ್ಜಸ್ಟ್ಮೆಂಟ್ ಇದೆ, ಇಲ್ಲಿ ಸ್ಯಾಚುರೇಷನ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಈ ರೀತಿಯಲ್ಲಿ. ಓಕೆ, ಅವಾಗ ನಮಗೆ ಸ್ವಲ್ಪ ಕಲರ್ಫುಲ್ ಆಗಿ ಬರ್ತಾ ಇರುತ್ತೆ. ಓಕೆ, ಇಷ್ಟಾದ ನಂತರ ನೀವು ಲೇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಮೀಡಿಯಮ್ ಮೇಲೆ ಕ್ಲಿಕ್ ಮಾಡಿ. ಇನ್ನು ನೀವು ಏನು ಮಾಡಬೇಕು, ಇಲ್ಲಿಗೆ ಫೋಟೋವನ್ನು ಆ್ಯಡ್ ಮಾಡಿ ಕೊಡಬೇಕಾಗತ್ತೆ. ನೋಡ್ಬೋದು ಫೋಟೋ ನಮಗೆ ಬಂದಾಯಿತು. ಓಕೆ, ಈ ಒಂದು ಫೋಟೋ ಲೇಯರ್ನ ಕೂಡ ಎಂಡಿಂಗ್ವರೆಗೆ ಈ ರೀತಿಯಲ್ಲಿ ಡ್ರ್ಯಾಗ್ ಮಾಡಿ ನಾವು ಕೊಡಬೇಕಾಗತ್ತೆ ಫ್ರೆಂಡ್ಸ್. ನೋಡ್ಬೋದು ಈ ರೀತಿಯಲ್ಲಿ ಡ್ರ್ಯಾಗ್ ಮಾಡ್ಕೊಳ್ಳಿ ಒಂದು ಫೋಟೋ ಲೇಯರ್ನ ಎಂಡಿಂಗ್ವರೆಗೆ. ಓಕೆ, ನಂತರ ಈ ಒಂದು ಫೋಟೋವನ್ನು ಸ್ವಲ್ಪ ಸೈಜನ್ನು ಕಡಿಮೆ ಮಾಡ್ಕೊಂಡು ನೋಡಿ. ಇದನ್ನು ಫಸ್ಟ್ ನೀವು ಏನು ಮಾಡಿ, ಒಂದು ಕಾರ್ನರ್ ಇನ್ಸೈಡ್ ಒಂದು ಕಾರ್ನರ್ ಕರೆಕ್ಟಾಗಿರ್ತಾನೆ ಫಸ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಂತರ ಈ ಒಂದು ಫೋಟೋವನ್ನು ಕರೆಕ್ಟಾಗಿರ್ತಾನೆ ಝೂಮ್ ಔಟ್ ಏನು ಹೇಳ್ತಾರೆ ಅದಕ್ಕೆ, ಇದನ್ನು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ನೋಡಿ ಈ ರೀತಿಯಲ್ಲಿ ಝೂಮ್ ಔಟ್ ಮಾಡ್ಕೊಳ್ಳಿ ಇಷ್ಟಕ್ಕೆ. ಓಕೆ, ಝೂಮ್ ಔಟ್ ಆಗಿದೆ ನೋಡ್ಬೋದು. ಪರ್ಫೆಕ್ಟಾಗಿ ನಮಗೆ ಇಲ್ಲಿ ಫೋಟೋ ನಮಗೆ ಸೆಟ್ ಆಗಿದೆ ಫ್ರೆಂಡ್ಸ್ ಅಲ್ವಾ. ಈ ರೀತಿಯಲ್ಲಿ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ನಂತರ ಫುಲ್ ಸ್ಟಾರ್ಟಿಂಗ್ ಮಾಡಿ. ಸ್ಟಾರ್ಟಿಂಗ್ ಬಂದ ನಂತರ ಲೇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ಏನು ಮಾಡಬೇಕು, ಇಲ್ಲಿಗೆ ಎಫೆಕ್ಟ್ ವಿಡಿಯೋವನ್ನು ಆ್ಯಡ್ ಮಾಡ್ಕೊಳ್ಳಿ. ನೋಡ್ಬೋದು ಎಫೆಕ್ಟ್ ವಿಡಿಯೋ ನಮಗೆ ಈ ರೀತಿಯಲ್ಲಿ ಬಂದು ನೋಡ್ತಿರ್ಬೋದು, ಈ ರೀತಿಯಲ್ಲಿ ಬಂದಿದೆ ಎಫೆಕ್ಟ್ ವಿಡಿಯೋ. ಸೊ ಇದರಲ್ಲಿ ಏನಾದರೂ ಮ್ಯೂಸಿಕ್ ಬರ್ತಾ ಇದ್ದರೆ ಇಲ್ಲಿ ಮಿಕ್ಸರ್ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಬರ್ತಾ ಇರೋ ಮ್ಯೂಸಿಕನ್ನು ಮ್ಯೂಟ್ ಮಾಡ್ಕೊಳ್ಳಿ. ಜಸ್ಟ್ ಬ್ಯಾಕ್ ಬನ್ನಿ. ನಂತರ ಇಲ್ಲಿ ಸ್ಪ್ಲಿಟ್ ಸ್ಕ್ರೀನ್ ಇದೆ, ಸ್ಕ್ರೀನ್ಗೆ ಫಿಟ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋವನ್ನು. ನಂತರ ಇಲ್ಲಿ ಜಸ್ಟ್ ಬ್ಯಾಕ್ ಬಂದು ಇಲ್ಲಿ ಬ್ಲೆಂಡಿಂಗ್ ಕೊಟ್ಟಿದ್ದಾರೆ, ಇಲ್ಲಿ ನೀವು ಸ್ಕ್ರೀನ್ ಮೇಲೆ ಅಪ್ಲೈ ಮಾಡಿ ಕೊಡಬೇಕಾಗತ್ತೆ. ಈ ರೀತಿಯಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿ ಬರ್ತಾ ಇದೆ, ಕಲರ್ಫುಲ್ ಆಗಿದೆ. ಈ ರೀತಿಯಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನಂತರ ಫುಲ್ ಸ್ಟಾರ್ಟಿಂಗ್ ಬಂದು ಲೇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಸೊ ಇನ್ನು ನೀವು ಏನು ಮಾಡಬೇಕು, ಸೊ ಇನ್ನು ನೀವು ಇಲ್ಲಿಗೆ ಮ್ಯೂಸಿಕ್ನ ಒಂದು ಬಾರ್ ಏನಿದೆ, ಈ ಒಂದು ಮ್ಯೂಸಿಕ್ನ ನೋಡ್ತಾ ಇರ್ಬೋದು, ಈ ಒಂದು ಮ್ಯೂಸಿಕ್ ಪ್ಲೇಯರ್ ಒಂದು ಬಾರ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನಂತರ ಇದರಲ್ಲಿ ಏನಾದರೂ ಮ್ಯೂಸಿಕ್ ಬರ್ತಾ ಇದ್ದರೆ ಮಿಕ್ಸರ್ ಮೇಲೆ ಕ್ಲಿಕ್ ಮಾಡಿ ಮ್ಯೂಟ್ ಮಾಡ್ಕೊಳ್ಳಿ ಈ ರೀತಿಯಲ್ಲಿ. ನಂತರ ಈ ರೀತಿಯಲ್ಲಿ ಜಸ್ಟ್ ಬ್ಯಾಕ್ ಬನ್ನಿ. ಸ್ಪ್ಲಿಟ್ ಸ್ಕ್ರೀನ್ ಇದೆ, ಈ ಒಂದು ವಿಡಿಯೋನ ಸ್ಕ್ರೀನ್ಗೆ ಫಿಟ್ ಮಾಡ್ಕೊಳ್ಳಿ. ಜಸ್ಟ್ ಬ್ಯಾಕ್ ಬನ್ನಿ. ನಂತರ ನಮಗೆ ಬ್ಲೆಂಡಿಂಗ್ ಸಿಗುತ್ತಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ ಹೊರಗಡೆ ಕ್ಲಿಕ್ ಮಾಡಿ, ಅವು ನಮಗೆ ಈ ರೀತಿಯೇ ಬರ್ತಾ ಇರುತ್ತೆ ಫ್ರೆಂಡ್ಸ್. ಓಕೆ, ನಂತರ ನೀವು ಏನು ಮಾಡಬೇಕು, ಇಲ್ಲಿಗೆ ಲಿರಿಕ್ಸನ್ನು ಆ್ಯಡ್ ಮಾಡಿ ಕೊಡಬೇಕಾಗತ್ತೆ. ಅದಕ್ಕೋಸ್ಕರ ಲೇಯರ್ನ ಸೆಲೆಕ್ಟ್ ಮಾಡಿಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಇನ್ನು ನೀವು ಏನು ಮಾಡಬೇಕು, ಇಲ್ಲಿ ಲಿರಿಕ್ಸನ್ನು ಆ್ಯಡ್ ಮಾಡಬೇಕು. ಸಿಂಪಲಾಗಿ ನೀವೇನು ಮಾಡಿ ಲಿರಿಕ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡ್ಬೋದು ಇವಾಗ ಲಿರಿಕ್ಸ್ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಸೇಮ್ ಅದೇ ರೀತಿಯಲ್ಲಿ ನೀವೇನು ಮಾಡಿ ಬ್ಲೆಂಡಿಂಗ್ನಲ್ಲಿ ಕ್ಲಿಕ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೋಡ್ಬೋದು ನಮಗೆ ಲಿರಿಕ್ಸ್ ನಾವು ಈ ರೀತಿಯಲ್ಲಿ ಬರ್ತಾ ಇರುತ್ತೆ. ನೋಡ್ಬೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಅಲ್ವಾ. ನಂತರ ಈ ಒಂದು ಲಿರಿಕ್ಸ್ನ ಇದರ ಸೈಜನ್ನು ನಾವು ಕಡಿಮೆ ಮಾಡಿಕೊಂಡು ಈ ಒಂದು ಜಾಗದಲ್ಲಿ ನಾವು ಆ್ಯಡ್ ಮಾಡಿ ಕೊಡಬೇಕಾಗತ್ತೆ. ನೋಡ್ತಿರ್ಬೋದು ಈ ಒಂದು ಜಾಗದಲ್ಲಿ ಲಿರಿಕ್ಸನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಇದನ್ನು ನಾವು ಪ್ಲೇ ಮಾಡ್ತಿದ್ದಾಗೆ ಈ ಒಂದು ಲಿರಿಕ್ಸ್ ನಮಗೆ ಸೂಪರಾಗಿ ಬರ್ತಾ ಇರ್ತವೆ ಫ್ರೆಂಡ್ಸ್. ಓಕೆ, ನೋಡ್ಬೋದು ಈ ಒಂದು ಜಾಗದಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ.
ಓಕೆ ನಾನು ಇವಾಗ ಜಸ್ಟ್ ಪ್ಲೇ ಮಾಡ್ತೀನಿ. ಸೊ ಪ್ಲೇ ಮಾಡಬೇಕಾದ್ರೆ ನೀವು ನೋಡಿ ಮನೆಯಾಗೆ ಎಷ್ಟು ಬ್ಯೂಟಿಫುಲ್ಲಾಗಿ ಒಂದು ಸ್ಟೇಟಸ್ ವೀಡಿಯೋ ಬರ್ತಾ ಇದೆ, ತುಂಬ ಚೆನ್ನಾಗಿದೆ, ಕಲರ್ಫುಲ್ಲಾಗಿ ಬರ್ತೈತೆ ಫ್ರೆಂಡ್ಸ್. ಓಕೆ, ನೀವು ಪ್ರಿವ್ಯೂನಲ್ಲಿ ಯಾವ ರೀತಿಯಲ್ಲಿ ವೀಡಿಯೋ ನೋಡಿದ್ದೀರಾ ಅದೇ ರೀತಿಯಲ್ಲಿ ಸೇಮ್ ಇಲ್ಲಿಯೂ ಕೂಡ ಬರ್ತಾ ಇದೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಯಾವುದೇ ರೀತಿಯ ಚೇಂಜಸ್ ಬಂದಿಲ್ಲ ಇಲ್ಲಿ ಅಲ್ವಾ. ಸೊ ಇದೇ ರೀತಿಯಲ್ಲಿ ಸಿಂಪಲಾಗಿ ನೀವು ಸ್ಟೇಟಸ್ ವೀಡಿಯೋನ ಎಡಿಟಿಂಗ್ ಮಾಡ್ಬೋದು ಆಯಿತಾ. ಸೊ ಟೋಟಲ್ ಆಗಿ ಇದಿಷ್ಟು ಕಂಪ್ಲೀಟ್ ಆದ ನಂತರ ಈ ಒಂದು ವೀಡಿಯೋವನ್ನು ಸೇವ್ ಮಾಡಬೇಕು. ಸೇವ್ ಮಾಡಬೇಕಂದ್ರೆ ಮೇಲೆ ಒಂದು ಆರೋ ಮಾರ್ಕ್ ಅಂತಿರ್ಬೋದು, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಇಲ್ಲಿ ಎಲ್ಲವನ್ನು ಕೂಡ ಫುಲ್ ಮಾಡಿಕೊಂಡು ಸೇವ್ ಆಸ್ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಕಂಪ್ಲೀಟ್ ಆದ ನಂತರ ಈ ಒಂದು ವೀಡಿಯೋ ಬಂದುಬಿಟ್ಟು ಫುಲ್ HD ಕ್ವಾಲಿಟಿನಲ್ಲಿ ನಿಮ್ಮದು ಫೋನ್ ಗ್ಯಾಲರಿಗೆ ಬಂದು ತಲುಪುತ್ತೆ. ಅಲ್ಲಿಂದ ನೀವು ಸೋಷಿಯಲ್ ಮೀಡಿಯಾಗಳಿಗೆಲ್ಲ ಶೇರ್ ಮಾಡಿಕೊಂಡು ಇದರಿಂದ ಒಂದು ಒಳ್ಳೆ ಅದ್ಭುತ ಲೈಕ್ಸ್ ಕಮೆಂಟ್ಸ್ ನೀವು ಖಂಡಿತ ಪಡಿಬೋದು ಫ್ರೆಂಡ್ಸ್. ಓಕೆ, ಸೊ ಫ್ರೆಂಡ್ಸ್ ವಿಡಿಯೋ ನೋಡಿದ್ರಲ್ಲ, ವಿಡಿಯೋ ನೋಡುವ ಪ್ರತಿಯೊಬ್ಬರು ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಲ್ಲಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗಾಗಿ ಈ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಆಯಿತಾ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಯಾರು ಕೂಡ ಬಾಯ್.